ಹಲೋ ಹಾಯ್ ಫ್ರೆಂಡ್ಸ್, ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಯಾಗ್ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ. ನಾನು ಪರ್ಪಲ್ ಕಲರ್ ಮತ್ತು ಗ್ರೀನ್ ಕಲರ್ ತಗೊತಾ ಇದ್ದೀನಿ. 2.5 ರೋಲ್ ಆಗ್ತೈತೆ ಫ್ರೆಂಡ್ಸ್. ಇವಕ್ಕೆ ನಾನು ಮಿನಿ ಬ್ಯಾಗ್ ಹಾಕ್ತಾಯಿದ್ದೀನಿ. ಇವಾಗ ನಮ್ಗೆ ಬೇಕಾಗಿರೋವು 1 ಫೀಟ್ ಸ್ಕೇಲ್ ಬೇಕು ಮತ್ತು ಸಿಸರ್ ಬೇಕು. ಇವಾಗ ಇದರಲ್ಲಿ ಯಾವುದಾದ್ರೂ 1.5 ರೋಲ್ ಹೋಗ್ತೈತೆ ವೈರ್. ಇವಾಗ ನಾನು ಮೆಜರ್ಮೆಂಟ್ ಹೆಂಗೆ ತಗೋಬೇಕಂತ ಹೇಳ್ತೀನಿ. ಬ್ಯಾಗ್ಗೆ ಹೀಗೆ 1 ಫೀಟ್ ಸ್ಕೇಲ್ ತಗೋಬೇಕು. ಈ ಥರ ಅಳತೆ ಮಾಡ್ಕೋಬೇಕು. 1 2 3 4 5 6.5 ಸ್ಕೇಲ್ ತಗೋಬೇಕು. ನೋಡಿದ್ರಲ್ಲ, ಇಷ್ಟು ತಗೊಂಡು ಅಳತೆ ಕಟ್ ಮಾಡ್ಕೋಬೇಕು ವೈರ್. ಇವಾಗ ಮತ್ತೆ ನಮಗೆ ಆಗಲೆಲ್ಲ ಸ್ಕೇಲ್ ಅವಸರ ಇಲ್ಲ. ಇದು ಅಳತೆ ಮಾಡಿ ಕಟ್ ಮಾಡಿದ್ದೀವಲ್ಲ ವೈರ್, ಈ ಅಳತೆಲಿಂದ ನಾವೆಲ್ಲ ಕಟ್ ಮಾಡ್ಕೋಬೇಕು ಪೀಸ್ಗಳೆಲ್ಲ. ಅಂದರೆ 20 ಪೀಸ್ ತಗೋಬೇಕು ಫ್ರೆಂಡ್ಸ್. ನಾನು ಒಂದು ಕಲರಲ್ಲಿ 12 ಪೀಸ್ ತಗೊತಾ ಇದ್ದೀನಿ, ಗ್ರೀನ್ ಕಲರಲ್ಲಿ 8 ಪೀಸ್ ತಗೊತಾ ಇದ್ದೀನಿ. ಟೋಟಲು 20 ಪೀಸು. ಇವಾಗ ಇದರ ಅಳತೆಲಿಂದ ಕಟ್ ಮಾಡ್ಕೋಬೇಕು ಎಲ್ಲ ವೈರು. ನೋಡ್ರಲ್ಲ, ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ಕಟ್ ಮಾಡೋದು ಏನಿಲ್ಲ, ಹಿಂಗೆ ಬಿಡಬೇಕು. ಇದು ಕಟ್ ಮಾಡ್ಕೊಂಡು ಒಂದೇ ಪೀಸ್ ತಗೊಂಡ್ರೆ ಸರಿ ಹೋಗ್ತೈತೆ. ನೋಡಿದ್ರಲ್ಲ, ಇದೇ ಥರನೇ ಇವು ಕೂಡ ಇದೇ ಅಳತೆಯಿಂದ ಗ್ರೀನ್ ಕಲರ್ ಕೂಡ ಕಟ್ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಇವು 12 ಪೀಸು ಒಂದು ಕಲರ್ ಬಂದುಬಿಟ್ಟು 8 ಪೀಸ್ ತಗೋಬೇಕು. ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ನಾನು 12 ಪೀಸ್ ಕಟ್ ಮಾಡಿದ್ದೀನಿ. ಇವು 8 ಟೋಟಲು ಎಲ್ಲ 20 ಪೀಸ್ ಕಟ್ ಮಾಡಿದ್ದೀವಲ್ಲ. ನಿಮ್ಮಿಷ್ಟ ಒಂದೇ ಕಲರ್ ಆದರೂ ಕೂಡ ಹಾಕ್ಬೋದು ಬ್ಯಾಗು. ಅದೇ 2 ಕಲರ್ ಹಾಕಿದ್ರೆ ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ, ಇವಾಗ ತಳ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಫಸ್ಟ್ ನಾವು ಯಾವುದಾದ್ರೂ ರನ್ನಿಂಗ್ ವೈರ್ ತಗೋಬೋದು ಫಸ್ಟು. ಇವಾಗ ನಾನು ಇವಿದಾವಲ್ಲ ಗ್ರೀನ್ ಕಲರು 2 ಪೀಸ್ ತಗೊತಾ ಇದ್ದೀನಿ. ಹಿಂಗೆ ಇರ್ತೈತಲ್ಲ, ಕರೆಕ್ಟ್ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಕರೆಕ್ಟಾಗಿ ಹಿಂಗೆ ಮಾಡ್ಕೊಂಡು ಇವಾಗ ರನ್ನಿಂಗ್ ವೈರ್ ತಗೋಬೇಕು. ನಾನು ರನ್ನಿಂಗ್ ವೈರು ಪರ್ಪಲ್ ಕಲರ್ ತಗೊತಾ ಇದ್ದೀನಿ. ಹಿಂಗಿರ್ತೈತಲ್ಲ, ಇದನ್ನು ನಾವು ಮಡ್ಚಿ ಹಿಂಗೆ ಇಟ್ಕೊಂಡಿರ್ತೀವಲ್ಲ, ಕರೆಕ್ಟಾಗಿ ಹಿಂಗೆ ಮಡ್ಚ್ಕೊಂಡ್ಮೇಲೆ ನಾವು ಹಿಂಗೆ ಅಳತೆ ತಗೋಬೇಕು. ಈ ಥರ ಹಿಂಗಿಟ್ಟು ಹಿಂಗೈತಲ್ಲ, ಸ್ವಲ್ಪ ಒಂದು ಇಷ್ಟು ಕಮ್ಮಿ ತಗೋಬೇಕು. ಯಾಕಂದರೆ ಸೈಡ್ಗೆ ಯಾವಾಗಲೂ ಹೆಚ್ಚು ಮಿಗಿಲ್ತಾವೆ ಮತ್ತು ವೈರು ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾವು ಇಷ್ಟು ಕಮ್ಮಿ ತಗೋಬೇಕು. ಇಲ್ಲಿಗೆ ರನ್ನಿಂಗ್ ವೈರ್ ಮಡ್ಚಿ ಹಿಂಗೆ ಕಟ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡಿವಲ್ಲ, ಈ ವೈರ್ಗೆ ನಾವು ರನ್ನಿಂಗ್ ವೈರ್ ಹಿಂಗೆ ಹಾಕಬೇಕು. ಹಾಕಿ ಕೆಳಗಡೆ ಇರೋ ವೈರ್ನ ಹಿಂಗೆ ಮೇಲೆ ಇಡಬೇಕು. ಇಟ್ಟು ಇದೈತಲ್ಲ ಈ ವೈರು ಈ ಕಡೆಗೆ ಹಿಂಗೆ ಹಾಕಬೇಕು. ಹಾಕಿ ಟೈಟಾಗಿ ಎಳೆದ್ರೆ ನಾರ್ಮಲ್ ನಾಟ್ ಅನ್ನೋದು ಬರ್ತೈತೆ. ನೋಡಿದ್ರಲ್ಲ, ಈ ಥರ. ಇವಾಗ ಮತ್ತೆ ನಾನು ಗ್ರೀನ್ ಕಲರ್ ತಗೊತಾ ಇದ್ದೀನಿ, ಪೀಸು ಕಟ್ ಮಾಡಿರೋದು. ಈ ಥರ ಮತ್ತೆ ಇದನ್ನು ಕೂಡ ಫೋಲ್ಡ್ ಮಾಡಿ ಹಿಂಗೆ ತಗೊಂಡು ಇದೈತಲ್ಲ ರನ್ನಿಂಗ್ ವೈರ್ನ ಹಿಂಗೆ ಫಸ್ಟ್ ಹಿಂಗೆ ಮಡಚಿ, ನೋಡಿದ್ರಲ್ಲ, ಹಿಂಗೆ ಮ್ಯಾಲಕ್ಕೆ ಇಟ್ಕೋಬೇಕು. ಹಿಂಗೆ ಕೆಳಗೆ ಇಟ್ಕೋಬಾರ್ದು, ಹಿಂಗೆ ಮ್ಯಾಲಕ್ಕೆ ಮಡಚಿ ಆಮೇಲೆ ಇದು ಕಟ್ ಮಾಡಿದ್ದೀವಲ್ಲ ಈ ಪೀಸು ಇದ್ರ ಮೇಲೆ ಹಿಂಗೆ ಹಾಕಿ ರನ್ನಿಂಗ್ ವೈರ್ ಹಿಂಗೆ ಮ್ಯಾಲಕ್ಕೆ ಇಡಬೇಕು. ಇಟ್ಟು ಈ ವೈರ್ನ ಈ ಲೂಪಲ್ಲಿ ಹಿಂಗೆ ತೋರಿಸ್ಬೇಕು ಫ್ರೆಂಡ್ಸ್. ಇವಾಗ ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ, ಇದು ನಾರ್ಮಲ್ ನಾಟು. ಇವಾಗ ಗ್ರೀನ್ ಕಲರ್ 4 ನಾಟ್ಸ್ ಜಾಯಿಂಟ್ ಮಾಡಬೇಕು. ಫಸ್ಟ್ ಗ್ರೀನ್ ಮಾಡಿದ್ದೀವಲ್ಲ, ಆಮೇಲೆ ಇವಾಗ ಪರ್ಪಲ್ ಕಲರು ಜಾಯಿಂಟ್ ಮಾಡಬೇಕು. ಇದನ್ನು ಕೂಡ ಅಷ್ಟೇ ಹಿಂಗೆ ಕರೆಕ್ಟಾಗಿ ಹಿಂಗೆ ಮಡಚಿ ಇವಾಗ ರನ್ನಿಂಗ್ ವೈರಿಂಗೆ ಹಿಂಗೆ ಐತಲ್ಲ, ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಇದನ್ನು ಇದ್ರ ಮೇಲೆ ಹಿಂಗೆ ಹಾಕಿ ರನ್ನಿಂಗ್ ವೈರ್ ಮ್ಯಾಲಕ್ಕಿಟ್ಟು ಈ ವೈರ್ ಐತಲ್ಲ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ನಾಟು ಟೈಟಾಗಿ ಎಳಿಬೇಕು. ಅಷ್ಟೇ ಫ್ರೆಂಡ್ಸ್, ಹಿಂಗೆ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕು. ಗ್ರೀನ್ ಕಲರ್ 2, ಪರ್ಪಲ್ ಕಲರ್ 4
ಮತ್ತು ಗ್ರೀನ್ 2 ಮತ್ತು ಪರ್ಪಲ್ 4 ಇದೇ ಥರ ಎಲ್ಲ ಟೋಟಲ್ ವೈರೆಲ್ಲ ಜಾಯಿಂಟ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗೆಲ್ಲ ನಾನು ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಗ್ರೀನ್ 2 ತಗೋಬೇಕು, ಜಾಯಿಂಟ್ ಮಾಡಿದ್ದೀವಲ್ಲ. ಆಮೇಲೆ ಪರ್ಪಲ್ 4 ಮತ್ತು ಗ್ರೀನ್ 2 ಇದೇ ಥರ ಎಲ್ಲ 20 ಪೀಸ್ ಎಲ್ಲ ಜಾಯಿಂಟ್ ಮಾಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ ಇರ್ತೈತಲ್ಲ ಅದನ್ನು ಕಟ್ ಮಾಡಬೇಕು. ಇಲ್ಲೇ ಐತಲ್ಲ ವೈರು, ಮೇಲೆ ಹೋಗೋ ವೈರು, ಇದು ಹಿಂಗೆ ತಗೊಂಡು ಐತಲ್ಲ ಕರೆಕ್ಟಾಗಿ ಹಿಂಗೆ ತಗೊಂಡು ಸ್ವಲ್ಪ ವೈರ್ ಹೇಳಿದ್ನಲ್ಲ, ಈ ಕಡೆ ಸ್ವಲ್ಪ ಜಾಸ್ತಿ ಆಗ್ತವೆ, ವೈರೆಲ್ಲ ಮಿಗಿಲ್ತವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಕೇಲಿಂದಾದರೆ ನೀವು ನೋಡಿರಲ್ಲ ಒಂದು 5 ಸೆಂಟಿಮೀಟ್ರ್ ಇಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಆಗೋಯ್ತಲ್ಲ. ಇವಾಗ ನಾನು ಫಸ್ಟ್ ಪರ್ಪಲ್ ಕಲರ್ ಒಂದು ಲೈನ್ ಹಾಕ್ತೀನಿ, ಆಮೇಲೆ ಗ್ರೀನು 4 ಲೈನ್ಸ್ ಹಾಕ್ತೀನಿ, ಮತ್ತು ಈ ಕಡೆ ಕೂಡ 4 ಲೈನ್ಸು, ಮತ್ತು ಪರ್ಪಲ್ಲು ಒಂದೊಂದು ಲೈನ್ ಹಾಕ್ತೀನಿ. ಟೋಟಲು 11 ಲೈನ್ಸ್ ಬರಬೇಕು ಫ್ರೆಂಡ್ಸ್. ಆಗಲೇ ಬಂದುಬಿಟ್ಟು 11 ಆದರೆ ಸರೋಗ್ತೈತೆ ಕರೆಕ್ಟಾಗಿ. ಇವಾಗ ಮತ್ತೆ ನಾವು ಗ್ರೀನ್ ತಗೋಣ. ನೋಡ್ರಲ್ಲ ಮತ್ತೆ ಹೆಂಗೆ ತಗೋಬೇಕಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ನಾವು ಹಿಂಗೆ ಬಿಟ್ಟರೆ ಎಲ್ಲ ಚಿಕ್ಕ ಬೀಳ್ತೈತಲ್ಲ ವೈರೆಲ್ಲ, ಕಟ್ಟಿಗೆಗೆ ಅದೆಲ್ಲ ಸುತ್ತಿದ್ರೆ ಮತ್ತೆ ನಮಗೆ ಇನ್ನೊಂದು ಬ್ಯಾಗ್ ಹಾಕೋಕ್ಕೆ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಹಿಂಗೆ ಕವರ್ ಇರ್ತೈತಲ್ಲ ವೈರಿಂದು, ಅದು ಹಿಂಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಇರ್ತೈತಲ್ಲ ರನ್ನಿಂಗ್ ವೈರು ಹಿಂಗೆ ಬಿಟ್ಕೋಬೇಕು. ಹಿಂಗೆ ಬಿಟ್ಕೊಂಡು ಇದನ್ನು ನಾವಿಲ್ಲಿ ಗಟ್ಟಿಗೆ ಹಿಂಗೆ ಗಂಟು ಹಾಕಬೇಕು. ಅವಾಗ ನಮಗೆ ಚಿಕ್ಕ ಅನ್ನೋದು ಬೀಳಲ್ಲ ಮತ್ತು ವೈರು. ಇವಾಗ ಹಿಂಗಾಗೋಯ್ತಲ್ಲ ಫ್ರೆಂಡ್ಸ್. ಇವಾಗ ನಾನು ಮತ್ತೆ ಗ್ರೀನ್ ಕಲರ್ ತಗೊತಾ ಇದ್ದೀನಿ. ಗ್ರೀನ್ ಕಲರು ಅಷ್ಟೇ, ಇಲ್ಲಿ ಸೈಡ್ಗೆ ಐತಲ್ಲ ವೈರು, ಅದರ ಅಳತೆ ತಗೋಬೇಕು. ಹಿಂಗೆ ಐತಲ್ಲ ಇದರ ಅಳತೆ ಹಿಂಗೆ ತಗೊಂಡು ಹಿಂಗೆ ರನ್ನಿಂಗ್ ವೈರ್ನ ಹಿಂಗಾದ್ರೂ ಕೂಡ ಮಡ್ಚ್ಕೋಬೋದು, ಇಲ್ಲಾಂದ್ರೆ ಹಿಂಗೆ ಫೋಲ್ಡ್ ಮಾಡಿ ಇದ್ರ ಮೇಲನ್ನ ಹಾಕ್ಬೋದು. ಹಿಂಗೆ ಐತಲ್ಲ ಹಿಂಗೆ ಕೂಡ ತಗೋಬೋದು ಫ್ರೆಂಡ್ಸ್. ಇಲ್ಲದಂದರೆ ಇನ್ನೂ ಈಸಿಯಾಗಿ ಬೇಕಂದರೆ ಹಿಂಗೆ ಐತಲ್ಲ ಇದು ಸೈಡ್ಗೆ ಹಿಂಗೆ ನೋಡ್ಕೋಬೇಕು ಅಳತೆ. ಹಿಂಗೆ ನೋಡ್ಕೊಂಡು ಇಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಮಾಡ್ಕೊಂಡು ಫಸ್ಟ್ ವೈರ್ ಐತಲ್ಲ ಇಲ್ಲಿದು, ಇದನ್ನು ಹಿಂಗೆ ತಿರ್ಸ್ಬೇಕು. ಆಮೇಲೆ ಇದು ರನ್ನಿಂಗ್ ವೈರು ಹಿಂಗೆ ಮೇಲಿಟ್ಟು ಈ ವೈರ್ ಇರ್ತೈತಲ್ಲ ಇದ್ರ ಒಳಗಿಂದ ಹಿಂಗೆ ತೋರಿಸಿ ಟೈಟಾಗಿ ಎಳಿಬೇಕು ಈ ಥರ. ಮತ್ತು ಇವಾಗ ರನ್ನಿಂಗ್ ವೈರ್ ಐತಲ್ಲ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಈ ವೈರ್ ಐತಲ್ಲ ಈ ವೈರು ಒಂದು ಸರಿ ಹಿಂಗೆ ಸುತ್ತಬೇಕು. ಆಮೇಲೆ ರನ್ನಿಂಗ್ ವೈರ್ ಹಿಂಗೆ ಮೇಲಕ್ಕಿಟ್ಟು ಈ ವೈರಿನ ಈ ಲೂಪಲ್ಲಿಂದ ಹಿಂಗೆ ತೋರಿಸ್ಬೇಕು. ಆಮೇಲೆ ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಇದು ನಾರ್ಮಲ್ ನಾಟು. ಇದೇ ಥರ ನಾವು ಹಾಕ್ಕಂತ ಹೋಗಬೇಕು. ನಮಗೆ ತಳ ಪೂರ್ತಿ ಆಗೋವರೆಗೂ ರನ್ನಿಂಗ್ ವೈರ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಹಿಂಗೆ ತಗೊಂತ ಇಲ್ಲಿವರೆಗೆ ಹಾಕಿ ಮತ್ತೆ ರನ್ನಿಂಗ್ ವೈರ್ ಕಟ್ ಮಾಡಿ ಮತ್ತೆ ಇಲ್ಲಿಂದ ತಗೋಬೇಕು. ಇದೇ ಥರ 11 ಲೈನ್ಸ್ ಬರಬೇಕನ್ನೋತ್ತಾಗಲ್ಲ. ನಾನು ಫಸ್ಟ್ ಪರ್ಪಲ್ ತಗೊಂಡಿದ್ದೀನಲ್ಲ, ಇವಾಗ ಗ್ರೀನು 4 ಮತ್ತು ಈ ಕಡೆ ಕೂಡ 4 ಮತ್ತು ಪರ್ಪಲ್ ಆ ಕಡೆಯೊಂದು ಈ ಕಡೆಯೊಂದು ಹಾಕಬೇಕು. ಒಂದೇ ಕಲರ್ ಕೂಡ ಹಾಕ್ಬೋದು, ಅಂದರೆ ಒಂದು ಸೈಡ್ಗೆ ಒಂದೇ ಕಲರ್ ಬರಬೇಕಂದ್ರೆ ಒಂದೇ ರನ್ನಿಂಗ್ ವೈರು ಯೂಸ್ ಮಾಡಬೇಕು. ಹಿಂಗೆ ನಮಗೆ ಬಾಕ್ಸ್ ಥರ ಬೇಕು 4 ಹಂಗೆ ಅಂದ್ಕೊಂಡ್ರೆ ಹಿಂಗೆ ಕಟ್ ಮಾಡ್ಕೊತ ಹೋಗ್ಬೇಕು ರನ್ನಿಂಗ್ ವೈರ್ನ. ನೋಡ್ರಲ್ಲ ಇದೇ ಥರ ಹಾಕ್ಕೊಂತ ಹೋಗ್ಬೇಕು. ನಾನೆಲ್ಲ ಪೂರ್ತಿಯಾಗಿ ತೋರಿಸ್ಕೊತ ಹೋದರೆ ವಿಡಿಯೋ ತುಂಬ ಲೆಂತ್ ಹೆಚ್ಚಾಗ್ತೈತಲ್ಲ, ಅದಕ್ಕೋಸ್ಕರ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇದೇ ರನ್ನಿಂಗ್ ವೈರು ಇಲ್ಲಿವರೆಗೂ ಹಾಕಿ ಮತ್ತೆ ನಾನು ಹೆಂಗೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ನಾನು ಮತ್ತೆ ರನ್ನಿಂಗ್ ವೈರು ಇಲ್ಲಿಂದ ಹಾಕಿ ಇಲ್ಲಿ ಬಂದಮೇಲೆ ಇದೈತಲ್ಲ ಫ್ರೆಂಡ್ಸ್ ವೈರು, ಈ ಅಳತೆಲಿಂದ ಕಟ್ ಮಾಡಬೇಕು. ನೋಡಿದ್ರಲ್ಲ ಕಟ್ ಮಾಡಿ ಮತ್ತೆ ತಗೋಬೇಕು ರನ್ನಿಂಗ್ ವೈರು. ಮತ್ತೆ ಸ್ಟಿಲ್ ಐತಲ್ಲ ಸೈಡ್ಗಿರೋ ವೈರು ಅಳತೆ ತಗೋಬೇಕು. ಹಿಂಗೆ ತಗೊಂಡು ಹಿಂಗೆ ಐತಲ್ಲ ಇಲ್ಲಿವರೆಗೆ ಹಿಂಗೆ ಹಾಕಿ ಇಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ವೈರ್ ಐತಲ್ಲ ಆ ವೈರು ಹಿಂಗೆ ಮಡಚಿ ಹಿಂಗೆ ಇಟ್ಕೊಂಡು ಇದು ಅಳತೆ ಮಾಡಿರೋ ವೈರು
ಹಿಂಗೆ ಹಾಕಿ ಈ ವೈರಿಂಗ್ ಮ್ಯಾಲಿಟ್ಟು ಈ ವೈರ್ನ ಇಲ್ಲಿ ಉಪ್ಪಿನಿಂಗೆ ತೋರಿಸಿ ಕಡೆಗೆ ತೆಗೆದು ಹಿಂಗೆ ಹಾಕಬೇಕು. ನೋಡಿದ್ರಲ್ಲ, ಮತ್ತು ಇದೇ ಥರ ಯೂಸ್ ಮಾಡಿ ರನ್ನಿಂಗ್ ವೈರ್ ಇಲ್ಲಿವರೆಗೆ ಹಾಕಿ ಈ ವೈರ್ ಐತಲ್ಲ ಇಲ್ಲಿ ಅಳತೆಲಿಂದ ಮತ್ತೆ ಕಟ್ ಮಾಡಬೇಕು. ಇವು ಗ್ರೀನ್ ಕಲರ್ ಬಂದುಬಿಟ್ಟು 4 ಲೈನ್ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ಇದು ಸೆಕೆಂಡ್ ಲೈನು. ಅದೇ ಮಧ್ಯದಲ್ಲಿ ಬಿಟ್ಟು ಮಾತು, ಮಧ್ಯದಲ್ಲಿ ಬಿಟ್ಟು ಮೇಲೆ 5 ಲೈನು ಕೆಳಗಡೆ 5 ಲೈನ್ ಬರಬೇಕು. ಆವಾಗ ಟೋಟಲ್ ಎಲ್ಲ 11 ಲೈನ್ ಆಗ್ತವೆ. ಅಂದರೆ ಇವಾಗ ನಾವು ಗ್ರೀನು ಒಂದೇ ಸಲ 5 ಕೂಡ ಹಾಕ್ಕೋಬೋದು, ಇಲ್ಲಾಂದರೆ 4 ಹಾಕಿ 1 ಲೈನ್ ಪರ್ಪಲ್ ಹಾಕಿದ್ರೆ ಚೆನ್ನಾಗಿರ್ತದೆ. ಮಧ್ಯದಲ್ಲಿ 1 ಹಾಕಿದ್ದೀವಲ್ಲ ಅದಕ್ಕೋಸ್ಕರ ನಾನಿವಾಗ ಇದೇ ಥರ ಹಿಂಗೆ ಹಾಕಿದ್ಮೇಲೆ ಮತ್ತಿನ್ನೆರಡು ಲೈನು ಗ್ರೀನ್ ಕಲರ್ ಹಾಕಿ 1 ಲೈನು ಪರ್ಪಲ್ ಕಲರ್ ಹಾಕ್ತೀನಿ ಫ್ರೆಂಡ್ಸ್. ಕನ್ಫ್ಯೂಸ್ ಆಗ್ತಿರ್ತದಲ್ಲ ಒಬ್ಬೊಬ್ರಿಗೆ, ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಐತಲ್ಲ ಲೈನು, ಫಸ್ಟ್ ಲೈನು, ಇದನ್ನು ನಾವು ಒಂದು ಹಿಂಗೆ ಗಂಟು ಹಾಕಬೇಕು. ಆವಾಗ ಕನ್ಫ್ಯೂಸ್ ಆಗಲ್ಲ. ನೋಡಿದ್ರಲ್ಲ ಈ ಥರ, ಅಂದರೆ ಇದು ಮಧ್ಯದಲ್ಲಿರೋ ಲೈನ್ ಅನ್ಮಾತು. ಈ ಕಡೆ ಕರೆಕ್ಟಾಗಿ ಹಾಕ್ಕೋಬೇಕು. ಈ ಕಡೆ 5 ಲೈನ್ ಬರಬೇಕು, ಈ ಕಡೆ ಕೂಡ 5 ಲೈನ್ ಬರಬೇಕು. ಟೋಟಲು 11 ಲೈನ್ಸ್ ಬರ್ತವೆ. ನೋಡಿದ್ರಲ್ಲ, ಅರ್ಥ ಆಯ್ತಲ್ಲ ನಿಮಗೆ. ಇವಾಗ ನಾನು ಎಲ್ಲ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ಲ, ಈ ಥರ ರನ್ನಿಂಗ್ ವೈರಿಂಗ್ ಫಸ್ಟ್ ಮಡಚಿ ಈ ವೈರ್ನ ಹಿಂಗೆ ಸುತ್ತಬೇಕು. ಆಮೇಲೆ ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರು ಇರೋಗಡೆಯಿಂದ ಹಿಂಗೆ ತೋರಿಸಿ ಟೈಟಾಗಿ ಎಳಿಬೇಕು. ಅಷ್ಟೇ ಫ್ರೆಂಡ್ಸ್, ನಾನು ಇದೆಲ್ಲ ಹಾಕಿ ತೋರಿಸ್ತೀನಿ ಪೂರ್ತಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಒಂದು ಸೈಡ್ ಎಲ್ಲ ಹಾಕಿದ್ದೀನಿ, ಒಂದು ಕಡೆ ಪೂರ್ತಿಗೆ. ಅಂದರೆ ಮಧ್ಯದಲ್ಲಿ ಐತಲ್ಲ ಇಲ್ಲಿ ನಾವು ಗಂಟು ಹಾಕಿದ್ದೀವಲ್ಲ, ಈ ಕಡೆಗೆ 5 ಲೈನ್ ಬರಬೇಕು. ನೋಡಿದ್ರಲ್ಲ, ನಾನು ಒಂದು ಸೈಡ್ ಮಾತ್ರ ಹಾಕಿದ್ದೀನಿ ಗ್ರೀನ್ ಕಲರು 4 ಮತ್ತು 1 ಲೈನ್ ಪರ್ಪಲ್ ಹಾಕಿದ್ದೀನಿ. ಮತ್ತು ಇವಾಗ ಹಿಂಗೆ ಆಗೋಯ್ತಲ್ಲ ಒಂದು ಕಡೆ, ಇವಾಗ ಹಿಂಗೆ ತಿರ್ಸ್ಕೋಬೇಕು. ಹಿಂಗೆ ತಿರ್ಸ್ಕೊಂಡು ಮತ್ತೆ ಇವಾಗ ಈ ಕಡೆ ಕೂಡ ನಾವು 5 ಲೈನ್ ಹಾಕಬೇಕು. ಈ ಕಡೆ ಹೆಂಗಾದ್ರೆ ಹಾಕಿದ್ದೀವೋ ಅದೇ ಥರ ಈ ಕಡೆ ಕೂಡ ಹಂಗೆ ಹಾಕಬೇಕು. ಹಿಂಗೆ ಐತಲ್ಲ, ಸೇಮ್ ನಾವು ಇಲ್ಲಿ ಹೆಂಗೆ ಹಾಕಿದ್ದೀವೋ ಹಂಗೆ. ಹಿಂಗೆ ಐತಲ್ಲ, ಹಿಂಗೆ ಅಳತೆ ಮಾಡ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಸೇಮ್ ಆ ಕಡೆ ಹೆಂಗಾದ್ರೆ ಹಾಕಿದ್ದೀವೋ ಅದೇ ಥರನೇ ಹಾಕ್ಕೊಂತ ಹೋಗಬೇಕು. ನೋಡಿದ್ರಲ್ಲ, ಇದೇ ಥರ ಮತ್ತೆ ಹಾಕ್ಕೊಂತ ಬರ್ಬೇಕು ನಾವು. ತಳ ಪೂರ್ತಿ ಆಗೋವರೆಗೂ ಒಂದೊಂದು ಲೈನ್ ಹಾಕ್ಕೊಂತ ರನ್ನಿಂಗ್ ವೈರ್ನ ಕಟ್ ಮಾಡಿ ಮತ್ತೆ ತಗೊಂಡು ಮತ್ತೆ ಕಟ್ ಮಾಡ್ಕೊತ ತಳ ಪೂರ್ತಿ ಆಗೋವರೆಗೂ ಇದೇ ಥರನೇ ಹಾಕಬೇಕು. ಒಂದೇ ರನ್ನಿಂಗ್ ವೈರ್ ಯೂಸ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಅರ್ಥ ಆಯ್ತಲ್ಲ ನಿಮಗೆ. ನಾನು ಈ ಕಡೆ ಕೂಡ ಎಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ, ತಳ ಪೂರ್ತಿ ಮಾಡಿ. ನೋಡಿದ್ರಲ್ಲ, ಗ್ರೀನ್ 4 ಲೈನು, ಪರ್ಪಲ್ 1 ಲೈನ್ ಹಾಕಿದ್ಮೇಲೆ ಟೋಟಲು 11 ಲೈನ್ಸ್ ಆಗ್ತವೆ. ನಾನು ಇದೆಲ್ಲ ಪೂರ್ತಿ ಮಾಡಿ ತೋರಿಸ್ತೀನಿ. ತಳೆಲ್ಲ ಪೂರ್ತಿ ಆಗೋಯ್ತು ಫ್ರೆಂಡ್ಸ್. ನೋಡಿದ್ರಲ್ಲ, ಮಧ್ಯದಲ್ಲಿ ಇದು ಸ್ಟಾರ್ಟಿಂಗ್ ಲೈನು, ಇಲ್ಲಿ ನಾವು ಗಂಟು ಹಾಕಿದ್ದೀವಲ್ಲ, ಇವಾಗ ಬಿಚ್ಚಬೇಕು. ಇದು ಮಧ್ಯದಲ್ಲಿರೋ ಲೈನು. ಈ ಕಡೆ 5 ಲೈನ್ ಆಗಿದ್ದಾವೆ, ಈ ಕಡೆ ಕೂಡ 5 ಲೈನು, ಮಧ್ಯದಲ್ಲಿ ಒಂದು, ಟೋಟಲು 11 ಲೈನ್ಸು. ಅಗಲ ಅನ್ನೋದು ಸರೋಗ್ತೈತೆ. ನೋಡಿದ್ರಲ್ಲ, ಹಿಂಗೆ 11, ಹಿಂಗೆ 20 ಇಟ್ಟಿದ್ದೀವಿ. ಇದು ಮಿನಿ ಬ್ಯಾಗ್ ಸರಿ ಹೋಗ್ತೈತೆ, ಲಂಚ್ ಬ್ಯಾಗ್ಗೆ, ಕ್ಯಾರಿಯರು, ಬಾಟಿಲ್ ಎಲ್ಲ ಇಡಿಸ್ತೈತೆ. ಇವಾಗ ಮತ್ತೆ ನಾವು ರನ್ನಿಂಗ್ ವೈರು ಪರ್ಪಲ್ ಕಲರನ್ನು ತಗೋಬೋದು, ಮ್ಯಾಲಕ್ಕೆ ಗ್ರೀನ್ ಕಲರ್ ಆದರೂ ತಗೋಬೋದು. ನಾನು ಗ್ರೀನ್ ಕಲರ್ ತಗೊತೀನಿ ಇವಾಗ. ಅಂದರೆ ಸ್ಟಾರ್ಟಿಂಗು ಇಲ್ಲಿ ಫಸ್ಟ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು, 1-2 ಲೈನ್ ಬಿಡಬೇಕು. 2-3 ಆದರೂ ಬಿಡ್ಬೋದು. ಬಿಟ್ಟು ಇವಾಗ ಹಿಂಗೆ ಐತಲ್ಲ, 4ನೇದ್ರಿಂದ ನಾನು 2 ಬಿಟ್ಟು 3ನೇದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಿಂಗೈತಲ್ಲ, ಇದನ್ನು ಹಿಂಗೆ ಮಡಚಿ ರನ್ನಿಂಗ್ ವೈರ್ನ ಸ್ವಲ್ಪ ಬಿಡಬೇಕು. ಇಷ್ಟು ಬಿಟ್ಟು ಇಲ್ಲಿಂದ ಹಾಕ್ಕೊಂತ ಹೋಗಬೇಕು. ಹಿಂಗೈತಲ್ಲ, ಇವಾಗ ನಮಗೆ ಬ್ಯಾಗ್ ಹೈಟ್ ಅನ್ನೋದು ಬರ್ತೈತೆ. ನೋಡಿದ್ರಲ್ಲ, ಇದು ವೈರ್ನ ಸ್ವಲ್ಪ ತೂರ್ಸೋಕ್ಕೆ ಮಾತ್ರ ಬಿಡಬೇಕು. ಇವಾಗ ಸ್ಟಾರ್ಟ್ ಮಾಡ್ಕೊತ ಹೋಗಬೇಕು. ಹಿಂಗೈತಲ್ಲ, ಇವಾಗ ಬ್ಯಾಗ್ ಹೈಟ್ ಅನ್ನೋದು ಬರ್ತೈತೆ ಅನ್ಮಾತು. ಇಷ್ಟೊತ್ತು ನಾವು ಹಾಕಿದ್ದೆಲ್ಲ ತಳ. ನೋಡಿದ್ರಲ್ಲ, ಹಿಂಗೆ ಹಾಕ್ಕೊಂತ ಬರಬೇಕು ರನ್ನಿಂಗ್ ವೈರ್ ಯೂಸ್ ಮಾಡಿ.
ಇವಾಗ ಮ್ಯಾಲಕ್ಕೆ ನಮ್ಮ ಇಷ್ಟ ಮಾತು ಒಂದೇ ರನ್ನಿಂಗ್ ವೈರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲದೇ 2 ಕಲರ್ ಆದರೂ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ, ಇದೇ ಥರ ಹಾಕಂತ ಬರಬೇಕು. ಮೂಲೆಗೆ ಬರೋಷ್ಟಕ್ಕೆ ಇಲ್ಲಿ ಟ್ರಯಾಂಗಲ್ ಶೇಪ್ ಅನ್ನೋದು ಬರ್ತೈತೆ. ಯಾಕಂದರೆ ಹಿಂಗೆಲ್ಲ ಹಾಕಂತ ಮತ್ತು ಹಿಂಗೆ ತಿರ್ಸ್ಬೇಕು. ರನ್ನಿಂಗ್ ವೈರು ಕಟ್ ಮಾಡಬಾರ್ದು. ನಾನು ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ ಹೆಂಗೆ ತಿರ್ಸ್ಬೇಕಂತ. ನೋಡಿದ್ರಲ್ಲ, ಇಲ್ಲಿಂದ ಹಾಕಂತ ಬಂದಮೇಲೆ ಮೂಲೆ ತಿರ್ಸೋವಾಗ ಹಿಂಗಿರ್ತೈತಲ್ಲ ಫ್ರೆಂಡ್ಸ್, ಹಿಂಗೆ ನಾವು ರನ್ನಿಂಗ್ ವೈರ್ನ ಕಟ್ ಮಾಡಬಾರ್ದು. ಹಿಂಗೆ ಹಾಕಂತ ಬರಬೇಕು. ಇಲ್ಲಿವರೆಗೂ ಹಾಕಿದ್ದೀವಲ್ಲ, ಮತ್ತು ಹಿಂಗೆ ತಿರ್ಸ್ಬೇಕು. ಹಿಂಗೈತಲ್ಲ, ಇದೇ ಥರ ಹಿಂಗೆ ಟೈಟಾಗಿ ಮೂಲೆಗಳು ಬಂದಾಗ ಟೈಟಾಗಿ ತಿರ್ಸ್ಬೇಕು. ಹಿಂಗೆ ನೋಡಿದ್ರಲ್ಲ, ಟ್ರಯಾಂಗಲ್ ಶೇಪ್ ಅನ್ನೋದು ಬರ್ತೈತೆ. 4 ಮೂಲೆಯಲ್ಲೂ ಹಂಗೆ ಬರ್ತೈತೆ. ಇಲ್ಲಿ ಕೂಡ ಹಂಗೆ ಬಂದೈತೆ, ಮತ್ತು ಇಲ್ಲಿ ಕೂಡ ಇದೇ ಥರ ನಾವು ಹಾಕಂತ ಬರಬೇಕು. ಫಸ್ಟ್ ಸ್ವಲ್ಪ ವೈರ್ ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಲ್ಲ, ಅಲ್ಲಿವರೆಗೂ ಹಾಕ್ಕಂತ ಬರಬೇಕು. ಇದೇ ಥರ ನೋಡಿದ್ರಲ್ಲ, ನಾನು ಒಂದು ಲೈನ್ ಎಲ್ಲ ಇಲ್ಲಿವರೆಗೂ ಹಾಕ್ಕಂತ ಬಂದಿದ್ದೀನಿ. ಮೂಲೆಗೆ ಮಾತ್ರ ಫಸ್ಟ್ ಲೈನ್ ಮಾತ್ರ ಹಿಂಗೆ ಟ್ರಯಾಂಗಲ್ ಶೇಪ್ ಬರ್ತೈತೆ, ಆಮೇಲೆ ಮಾಮೂಲಾಗಿ ಬರ್ತೈತೆ. ನೋಡಿದ್ರಲ್ಲ, ಇಲ್ಲಿ ಕೂಡ ಹಾಕಿ ನಾನು ಸ್ಟಾರ್ಟ್ ಮಾಡಿರೋವರೆಗೂ ಬರ್ತೀನಿ. ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ ನಿಮಗೆ. ಮತ್ತೆ ನೋಡಿದ್ರಲ್ಲ, ಒಂದು ಲೈನೆಲ್ಲ ಪೂರ್ತಿಯಾಗಿ ಹಾಕ್ಕಂತ ಬಂದಿದ್ದೀನಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಇಲ್ಲಿ ಮೂಲೆಗೆ ನೋಡಿದ್ರಲ್ಲ ಟ್ರಯಾಂಗಲ್ ಶೇಪ್ ಬಂದೈತೆ. ಇದು ಫಸ್ಟ್, ಇಲ್ಲಿ ಸೆಕೆಂಡ್ ಕಾರ್ನರು, ಆಮೇಲೆ ಇದು 3rd ಕಾರ್ನರ್, ಇದು 4th ಕಾರ್ನರ್. ಎಲ್ಲ ಆಗೋಯ್ತಲ್ಲ. ಮತ್ತು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ಬಂದಿದ್ದೀವಿ. ಇವಾಗ ನಮಗೆ ಒಂದು ಲೈನ್ ಎಲ್ಲ ಹಾಕ್ಕಂತ ಬಂದಮೇಲೆ ಹಿಂಗೆ ಚಿಕ್ಕನ್ನ ಬಿದ್ದಿರ್ತೈತಲ್ಲ, ಹಿಂಗೆ ಇರ್ತೈತಲ್ಲ ಫ್ರೆಂಡ್ಸ್, ಹಿಂಗೆ ಅನ್ಕೊಂಡು ಹಿಂಗೆ ಐತಲ್ಲ, ಹಿಂಗೆ ನಾವು ಚಿಕ್ಕ ಅನ್ನೋದು ಬಿಡಿಸ್ಕೋಬೇಕು. ಹಿಂಗೆ ಅಂದ್ಬಿಟ್ರೆ ಅದೇ ಎಲ್ಲ ಚಿಕ್ಕೆಲ್ಲ ಹೋಗ್ಬಿಡ್ತೈತೆ. ರನ್ನಿಂಗ್ ವೈರು ಆಗೋದ್ರೂ ಕೂಡ ಅಷ್ಟೇ, ಹಿಂಗೆ ಐತಲ್ಲ, ಕವರಿಂಗ್ ತೆಗೆದು ಮತ್ತು ನಮಗೆ ಎಷ್ಟು ಬೇಕು ಅಷ್ಟು ವೈರ್ನ ಹಿಂಗೆ ತೆಕ್ಕಬೇಕು. ಹಿಂಗೆ ತೆಕ್ಕೊಂಡು ಮತ್ತೆ ನಾವು ಹಿಂಗೆ ತೆಕ್ಕೊಂಡಿವಲ್ಲ ರನ್ನಿಂಗ್ ವೈರ್ನ, ಮತ್ತು ಹಿಂಗೆ ನಾವು ಗಂಟು ಹಾಕಬೇಕು ಅಷ್ಟೇ ಫ್ರೆಂಡ್ಸ್. ನೋಡಿದಲ್ಲ ವೈರ್ ನಾವು ಹೆಂಗೆ ತೆಕ್ಕಬೇಕಂತ. ಇವಾಗ ನಾವು ಸ್ಟಾರ್ಟ್ ಮಾಡಿರೋ ಹತ್ರ ಬಂದಿದ್ದೀವಲ್ಲ, ಇವಾಗ ಈ ವೈರು ಒಳಗಡೆ ತೋರಿಸ್ಬೇಕು. ಫಸ್ಟು ನಾವು ಇದು ಸಮ ಬರಬೇಕಲ್ಲ, ಅದಕ್ಕೋಸ್ಕರ ಲ್ಯಾಡರ್ ನಾಟ್ ಅಂತ ಹಾಕಬೇಕು. ಲ್ಯಾಡರ್ ನಾಟ್ ಹೆಂಗೆ ಹಾಕ್ಬೇಕಂದ್ರೆ ಗೈತಲ್ಲ ಫ್ರೆಂಡ್ಸ್, ಫಸ್ಟು ಈ ವೈರು ಗೈತಲ್ಲ ರನ್ನಿಂಗ್ ವೈರು ಎಡಗಡೆ ತಗೋಬೇಕು. ಹಿಂಗೆ ಫೋಲ್ಡ್ ಮಾಡ್ಕೋಬೇಕು, ಮ್ಯಾಲಕ್ಕೆ ಹಿಂಗೆ ಇಡ್ಕೋಬೇಕು. ಆಮೇಲೆ ಈ ವೈರ್ ಐತಲ್ಲ, ಇದನ್ನು ಹಿಂಗೆ ಲೂಸ್ ಮಾಡಬೇಕು. ಮಾಡಿ ಹಿಂಗೆ ಮ್ಯಾಲಕ್ಕೆ ಅನ್ಬೇಕು, ಅಂದಿದ್ದೀವಲ್ಲ. ಆಮೇಲೆ ರನ್ನಿಂಗ್ ವೈರು ಇದ್ರ ಒಳಗಡೆ ಇಡಬೇಕು. ಹಿಂಗಿಟ್ಟು ಹಿಂಗೈತಲ್ಲ, ಈ ವೈರು ಇದ್ರ ಒಳಗಡೆ ಹಿಂಗೆ ತೋರಿಸ್ಬೇಕು. ಇವಾಗ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ರನ್ನಿಂಗ್ ವೈರ್ ಅಷ್ಟೇ ಹಿಂಗೆ ಒಳಗಡೆ ಅನ್ಬೇಕು. ಟೈಟಾಗಿ ಎಳೆದ್ರೆ ಲ್ಯಾಡರ್ ನಾಟ್ ಅನ್ನೋದು ಬೀಳ್ತೈತೆ. ನೋಡಿದ್ರಲ್ಲ, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವೋ ಎಲ್ಲಿಂದ ಎಂಡ್ ಮಾಡಿದ್ದೀವಿ ಕೂಡ ಗೊತ್ತಾಗೋದಿಲ್ಲ ಲ್ಯಾಡರ್ ನಾಟ್ ಹಾಕಿದ್ರೆ. ಹಿಂಗೆ ರನ್ನಿಂಗ್ ವೈರು ಒಳಗಡೆ ಐತಲ್ಲ, ಮತ್ತು ಹಿಂಗೆ ಫೋಲ್ಡ್ ಮಾಡಿ ಈ ನಾಟ್ ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಬರ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ನಾವು ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ದೀವಲ್ಲ, ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಬರ್ತೈತೆ ಲ್ಯಾಡರ್ ನಾಟು. ಮತ್ತು ಇಲ್ಲಿ ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವು ಫಸ್ಟ್ ವೈರ್ ಬಿಟ್ಟಿದ್ದೀವಲ್ಲ, ಈ ವೈರಿಂಗ್ ಒಳಗಡೆಗೆ ತಗೊಂಡೋಗಿ ಹಿಂಗೆ ಐತಲ್ಲ ಒಳಕ್ಕೆ ತೂರಿಸ್ಬೇಕು.
ನೋಡಿದ್ರಲ್ಲ ಒಳಗಡೆಗೆ ತೋರಿಸಿದ್ದೀವಲ್ಲ. ಇವಾಗ ನಮಗೆ ತಳ ಅನ್ನೋದು ಚೆನ್ನಾಗಿ ಸ್ಟ್ರಿಕ್ಟಾಗಿರ್ಬೇಕಂದ್ರೆ ನೋಡಿದ್ರಲ್ಲ ಹಂಗೆ ಮೆತ್ತಗಿರ್ತೈತಲ್ಲ ಫ್ರೆಂಡ್ಸ್, ಒಂದೊಂದು ವೈರು ಟೈಟಾಗಿ ಹಿಂಗೆ ಚೆನ್ನಾಗಿ ಕುಂದಿರ್ಬೇಕು ಬ್ಯಾಗ್ ಅಂದ್ಕೊಂಡ್ರೆ. ವೇಸ್ಟ್ ವೈರೆಲ್ಲ ಇರ್ತಾವಲ್ಲ ಬ್ಯಾಗ್ಗಳು ಹಾಕಿರೋವು, ಆ ವೈರನ್ನ ಒಂದೊಂದು ವೈರೇ ತಗೊಂಡು ಹಿಂಗೆ ಒಂದೊಂದು ಲೈನ್ಗೆಲ್ಲ ತೂರಿಸ್ಕೊಂತ ಹೋಗ್ಬೇಕು. ಇನ್ನು ಚೆನ್ನಾಗಿ ತಳ ಅನ್ನೋದು ಚೆನ್ನಾಗಿ ಕುಂದಿರ್ತೈತೆ. ನಿಮಗೆ ಚೆನ್ನಾಗಿ ಗಟ್ಟಿಯಾಗಿರಬೇಕು ತಳ ಅಂದ್ಕೊಂಡ್ರೆ ಹಂಗೆ ಮಾಡಿರಿ. ಇವಾಗ ಇಲ್ಲಿ ಹಿಂಗೆ ತೋರಿಸಿದ್ದೀವಲ್ಲ ಅದೇ ಥರನೇ ಸ್ವಲ್ಪ ಸ್ವಲ್ಪ ವೈರ್ ವೇಸ್ಟ್ ಆಗಿರ್ತಾವಲ್ಲ ಅವೆಲ್ಲ ತಗೊಂಡು ಒಂದೊಂದು ಲೈನ್ಗೆ ಹಿಂಗೆ ಹಾಕ್ಕಂತ ಬರಬೇಕು. ಆವಾಗ ತಳ ಚೆನ್ನಾಗಿ ಗಟ್ಟಿಯಾಗಿ ಕುಂದಿರ್ತೈತೆ. ನೋಡಿದ್ರಲ್ಲ ಆವಾಗಿನ ಕಾಲದಲ್ಲಿ ಅವ್ರೇನೋ ಸ್ಟಿಕ್ ಅನ್ನೋದು ಇಡ್ತಾಯಿದ್ರಂತೆ, ಅವೆಲ್ಲ ನಮಗೆ ಮುರಿದೋಗ್ತಾವಲ್ಲ ಫ್ರೆಂಡ್ಸ್. ಅದ್ರ ಬದಲು ಈ ಥರ ವೈರ್ ಅನ್ನೋದು ತೋರಿಸಿದ್ರೆ ಬ್ಯಾಗ್ ತಳ ಅನ್ನೋದು ಚೆನ್ನಾಗಿ ಟೈಟಾಗಿ ಕುಂದಿರ್ತೈತೆ. ನೋಡಿದ್ರಲ್ಲ, ನಿಮ್ಗೆ ಬೇಕಂದ್ರೆ ಹಂಗೆ ತೋರಿಸ್ಕರೆಲ್ಲ. ಇವಾಗ ಮತ್ತೆ ನಾವು ಇದೇ ಥರ ನಾಲ್ಕು ಹಾಕ್ಕೊಂತ ಹೋಗ್ಬೇಕು. ನಮಗೆ ಒಂದೇ ರನ್ನಿಂಗ್ ವೈರೇ ಬೇಕನ್ಕೊಂಡ್ರೆ ಇದನ್ನೇ ಗ್ರೀನ್ ಕಲರೇ ಹಾಕ್ಕೊಂತ ಹೋಗ್ಬೇಕು. ಇಲ್ಲ ಅಂದರೆ 2 ಕಲರ್ ಯೂಸ್ ಮಾಡಬೇಕಂದ್ರೆ ಇವು 4 ಲೈನ್ಸ್ ಮತ್ತು ಪರ್ಪಲ್ಲು ಆ ಥರ ಹಾಕ್ಕೊಂತ ಹೋಗ್ಬೋದು. ನೋಡಿದ್ರಲ್ಲ, ನಾನು ಗ್ರೀನ್ ಕಲರು 4 ಲೈನ್ಸ್ ಹಾಕ್ತೀನಿ ಮತ್ತು ಪರ್ಪಲ್ಲು 1 ಲೈನ್ ಹಾಕ್ತೀನಿ. ಅಂದರೆ ಈ ಥರ ನಾನು ಇನ್ನೊಂದು ಬ್ಯಾಗ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ತಳ ಸೇಮ್ ಇದೇ ಥರನೇ ಹಾಕಿದ್ದೀನಿ. ಹಿಂಗೆ ಹಾಕಿದ್ಮೇಲೆ ನಾನು ಮ್ಯಾಲಕ್ಕೆ ನೋಡಿದ್ರಲ್ಲ 5 ಕಲರ್ ಹಾಕಿದ್ದೀನಿ. 5 ಲೈನ್ ಹಾಕಿ ಕಟ್ ಮಾಡಿ, ಅಂದರೆ ಲ್ಯಾಡರ್ ನಾಟ್ ಹಾಕಿ ಕಟ್ ಮಾಡಿದ್ಮೇಲೆ ನಾವು ಇನ್ನೊಂದು ಕಲರ್ ತಗೋಬೇಕು. ನೋಡಿದ್ರಲ್ಲ, ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ರೆ ಈ ಥರ ಇರ್ತೈತೆ. ನೋಡಿದ್ರಲ್ಲ, ಕ್ರಾಸಾಗಿ ಬರ್ತೈತೆ ನನ್ನ ಮಾತು. ಒಂದೊಂದು ಲೈನ್ ಬಿಟ್ಟು ಹಾಕ್ತಾ ಇರ್ತೀವಲ್ಲ, ಈ ಥರ ಕ್ರಾಸ್ ಅನ್ನೋದು ಬರ್ತೈತೆ. ಇದೇ ಥರ ಫುಲ್ ಬ್ಯಾಗೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಇದೇ ಥರನೇ ಈ ಬ್ಯಾಗ್ ಕೂಡ ಬರ್ತೈತೆ. ಇದು ಸ್ವಲ್ಪ ಅರ್ಧ ಆದಮೇಲೆ ಹಾಕಿರೋ ಬ್ಯಾಗ್ ತೋರಿಸ್ತಾ ಇರೋದು ಇದು ನಿಮಗೆ. ಸೇಮ್ ಇದೇ ಥರನೇ ಬರ್ತೈತೆ ಇದು. ನೋಡಿದ್ರಲ್ಲ, ನಾವು ಇನ್ನೊಂದು ಕಲರ್ ತಗೋಬೇಕಂದ್ರೆ ಮಾತ್ರ ಲ್ಯಾಡರ್ ನಾಟ್ ಹಾಕಿ ಕಟ್ ಮಾಡಿ ಇನ್ನೊಂದು ವೈರ್ ತಗೋಬೇಕು, ಆವಾಗ ನಮಗೆ ಬರೋದು. ನೋಡಿದ್ರಲ್ಲ, ಇದು ನಾನು 4 ಲೈನ್ ಹಾಕಿ ತೋರಿಸ್ತೀನಿ ನಿಮಗೆ. ಹಿಂಗೆ 4 ಲೈನ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ನಾವು ಇದೇ ರನ್ನಿಂಗ್ ವೈರ್ ಇದೆ ಆದರೂ ತಗೋಬೋದು. ಇಲ್ಲ ನಮಗೆ 4 ಆ ಥರ ಬರಬೇಕು ಅಂದ್ಕೊಂಡ್ರೆ ರನ್ನಿಂಗ್ ವೈರ್ ಕಟ್ ಮಾಡಬೇಕು. ಸುಮ್ಮನೆ ಕಟ್ ಮಾಡಬಾರ್ದು. ಲ್ಯಾಡರ್ ನಾಟ್ ಹಾಕಿದ್ಮೇಲೆ ಇನ್ನೊಂದು ಕಲರ್ ತಗೋಬೇಕು. ನೋಡಿದ್ರಲ್ಲ, ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಇಟ್ಕೊಂಡು ಈ ವೈರ್ ಐತಲ್ಲ ಇದು ಹಿಂಗೆ ಲೂಸ್ ಮಾಡಬೇಕು. ಮತ್ತು ಈ ವೈರ್ ಹಿಂಗೆ ಮ್ಯಾಲಕ್ಕಂದು ರನ್ನಿಂಗ್ ವೈರು ಇದ್ರ ಒಳಗಡೆ ಇಡಬೇಕು. ಹಿಂಗಿಟ್ಟು ಇದೈತಲ್ಲ ವೈರು, ಈ ವೈರ್ನ ರನ್ನಿಂಗ್ ವೈರಲ್ಲಿ ಮಾತ್ರ ತೋರಿಸ್ಬೇಕು. ಆಮೇಲೆ ಹಿಂಗೆ ಟೈಟಾಗಿ ಎಳಿಬೇಕು. ಇದು ಲ್ಯಾಡರ್ ನಾಟು. ನೋಡಿದ್ರಲ್ಲ, ಹಿಂಗೆ ಟೈಟಾಗಿ ಎಳೆದು ಬಿಡಬೇಕು. ಒಳಗಡೆಯಿಂದ ಹಿಂಗೆ ಕ್ರಾಸಾಗಿರ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಲ್ಯಾಡರ್ ನಾಟ್ ಹಾಕಿರೋದು ಈ ಥರ ಇರ್ತೈತೆ. ನೀವು ಇದೇ ಆದರೂ ಯೂಸ್ ಮಾಡ್ಬೋದು. ಇಲ್ಲದಿದ್ರೆ ನಮ್ಗೆ ಇನ್ನೊಂದು ಕಲರ್ ಬೇಕಂದ್ಕೊಂಡ್ರೆ ರನ್ನಿಂಗ್ ವೈರ್ ಇವಾಗ ಕಟ್ ಮಾಡಬೇಕು. ಆಮೇಲೆ ರನ್ನಿಂಗ್ ವೈರು ಸ್ವಲ್ಪ ಒಳಗಡೆ ತೋರ್ಸೋಕ್ಕೆ ವೈರ್ ಬಿಟ್ಟು ಕಟ್ ಮಾಡಬೇಕು. ಇವಾಗ ನಾವು ಇನ್ನೊಂದು ಕಲರ್ ತಗೋಬೇಕಲ್ಲ, ನಾನು ಪರ್ಪಲ್ ಕಲರು 2 ಲೈನ್ಸ್ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಗ್ರೀನ್ ಕಲರ್ 4 ಲೈನ್ಸ್ ಮತ್ತು ಪರ್ಪಲು 2. ಹಾಗೆ ನಮಗೆ ಹೈಟು ಎಷ್ಟು ಬೇಕಂತ ಅಷ್ಟುವರೆಗೂ ನಾವು ಇದೇ ಥರ ಹಾಕ್ಕೊಂತ ಹೋಗ್ಬೇಕು. ಹೈಟ್ ಬಂದುಬಿಟ್ಟು ನಾನು 20 ನಾಟ್ಸ್ ಹಾಕ್ತೀನಿ. ನೋಡಿದ್ರಲ್ಲ, ಇವಾಗ ಇಲ್ಲಿ ನಾವು ಲ್ಯಾಡರ್ ನಾಟ್ ಹಾಕಿವಲ್ಲ, ಇದು ಬಿಟ್ಟು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದನ್ನು ತಗೊಂಡು ಹಿಂಗೆ ಫಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಒಳಗಡೆಗೆ ತೋರ್ಸೋಕ್ಕೆ ಮಾತ್ರ ಹಿಂಗೆ ಸ್ವಲ್ಪ ವೈರ್ ಬಿಟ್ಟು ಹಿಂಗೆ ಐತಲ್ಲ, ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿದ್ರಲ್ಲ, ಈ ರೌಂಡ್ ಎಲ್ಲ ಪೂರ್ತಿಯಾಗಿ ಹಾಕಂತ ಬಂದು ಇಲ್ಲಿ ಬಂದಮೇಲೆ ಇದನ್ನು ಲೂಸ್ ಮಾಡಿ ಇಲ್ಲಿ ಲ್ಯಾಡರ್ ನಾಟ್ ಅನ್ನೋದು ಬರ್ತೈತೆ ಅನ್ಮಾತು. ಮತ್ತೆ ನೋಡಿದ್ರಲ್ಲ, ನಾನು ಇವು 2 ಲೈನ್ ಹಾಕ್ತೀನಿ. ಅಷ್ಟೇ ಫ್ರೆಂಡ್ಸ್. ಅಂದರೆ ನಾವು ಇನ್ನೊಂದು ಕಲರ್ ಹೆಂಗೆ ತಗೋಬೇಕಂತ ತೋರಿಸಿದ್ದೀನಲ್ಲ, ಇದೇ ಥರ 2 ಪರ್ಪಲ್ ಕಲರು, 4 ಗ್ರೀನ್ ಕಲರ್ ಲೈನು ಹಾಕ್ಕೊಂತ ಹೋಗಬೇಕು. ಈ ಥರ ಬರ್ತೈತೆ. ನಾನು ಇದಕ್ಕೆ 5 ಲೈನ್ ಹಾಕಿದ್ದೀನಿ ಮತ್ತು ಆರೆಂಜ್ ಕಲರು 2 ಲೈನ್ ಹಾಕಿದ್ದೀನಲ್ಲ, ಈ ಥರ ನಾನು ಇದಕ್ಕೆ 4 ಲೈನ್ಸ್ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ಬರ್ತೈತೆ. ಸೇಮ್ ಹಿಂಗೆ ಬರ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಬಂದಿದ್ದೀವಲ್ಲ, ಇಲ್ಲಿ ಹಾಕಿ ಈ ಕಲರ್ ಕಟ್ ಮಾಡಿ ಮತ್ತೆ ಗ್ರೀನ್ ತಗೋಬೇಕು. ನಾನು ಅದೇ ಹೇಳ್ತಾ ಇರೋದು ಈ ಬ್ಯಾಗ್ಗೆ.
ಇದನ್ನು 2 ಲೈನ್ ಹಾಕಿ ಕಟ್ ಮಾಡಿ ಲ್ಯಾಡರ್ ನಟ್ ಹಾಕಿ ಕಟ್ ಮಾಡಿ ನೆಕ್ಸ್ಟ್ ಕಲರ್ ತಗೋಬೇಕು. ನೋಡಿದ್ರಲ್ಲ, ಅರ್ಥ ಆಯ್ತಲ್ಲ. ಎಲ್ಲ ಟೋಟಲು 20 ಲೈನ್ಸ್ ಬರಬೇಕು ಬ್ಯಾಗ್ ಪೂರ್ತಿ. ಮತ್ತು 21, 22 ಹಾಕಿದ್ರೆ ಜಾಸ್ತಿ ಹೈಟ್ ಆಗಿ ಹೋಗ್ತೈತೆ. 20 ಲೈನ್ಸ್ ಹಾಕಿದ್ರೆ ಸರಿ ಹೋಗ್ತೈತೆ. ನೋಡಿದ್ರಲ್ಲ, ನಾನೆಲ್ಲ ಬ್ಯಾಗು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ನಾನು ಈ ಥರ ಎಲ್ಲ ಪೂರ್ತಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಬ್ಯಾಗೆಲ್ಲ ಪೂರ್ತಿ ಆಗೋಯ್ತು. 20 ಲೈನ್ಸ್ವರೆಗೂ ಹಾಕಿದ್ದೀನಿ. ಗ್ರೀನು 4 ಲೈನ್ಸ್ ಮತ್ತು ಪರ್ಪಲ್ 2, ಗ್ರೀನು ಹಿಂಗೆ ಹಾಕಂತ 20 ಲೈನ್ಸ್ವರೆಗೂ ಹಾಕಿದ್ದೀನಿ. ಪೂರ್ತಿಯಾಗಿ ಹಾಕೋದ್ಮೇಲೆ ಎಲ್ಲ ನಾನು ಒಳಗಡೆಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಹೆಂಗೆ ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬಿಟ್ಟಿದ್ದೀನಿ ವೈರು, ತೋರಿಸ್ತೀನಿ. ಇವಾಗ ಈ ನಾಟ್ ಐತಲ್ಲ, ಹಿಂಗೆ ತೋರಿಸೋದು ಒಳಗಡೆಗೆ. 1, 2, 3 ಮೂರನೇದು ನಾಟ್ ಐತಲ್ಲ, ಮೂರನೇದೈತಲ್ಲ ಫ್ರೆಂಡ್ಸ್. ಇಲ್ಲಿ ಫಸ್ಟದು 2 ಬಿಟ್ಟು ಇದು ಮೂರನೇದಕ್ಕೆ ಹಿಂಗೆ ತೋರಿಸ್ಬೇಕು ಒಳಗಡೆಗೆ. ಹಿಂಗೆ ತೋರಿಸಿ ಒಂದು 7-8 ಮನೆವರೆಗೂ ತೋರಿಸ್ಬೇಕು. ಅವಾಗ ಚೆನ್ನಾಗಿ ಟೈಟಾಗಿರ್ತೈತೆ ಬ್ಯಾಗು. ಇದೇ ಥರನೇ ಎಲ್ಲ ತೋರಿಸ್ಬೇಕು. ನೋಡಿರಲ್ಲ, ಹಿಂಗೆಲ್ಲ ಒಂದು ಲೈನ್ ಎಲ್ಲ ಹಿಂಗೆ ತೋರಿಸ್ಕೊಂಡು ಆಮೇಲೆ ಎಲ್ಲ ಒಳಗಡೆಗೆ ತೋರಿಸ್ಕೊಂತ ಬಂದ್ಬಿಡ್ಬೇಕು. ಈ ಬ್ಯಾಗ್ ಬಂದುಬಿಟ್ಟು 2.5 ರೋಲ್ ಹೋಗ್ತೈತೆ ಫ್ರೆಂಡ್ಸ್ ವೈರು. ಇದೇ ಥರ ಸ್ವಲ್ಪ ಒಳಗಡೆಗೆ ತೋರಿಸ್ಬೇಕಷ್ಟೇ. ನೋಡಿದ್ರಲ್ಲ, ನಾನು ಇಲ್ಲೆಲ್ಲ ತೋರಿಸಿದ್ದೀನಿ. ಅವಾಗೆ ಒಂದು 6, 7, 8ವರೆಗೂ ಹಿಂಗೆ ತೋರಿಸಿದ್ದೀನಿ. ಅವಾಗೆ ವೈರ್ಗಳು ಕೂಡ ಆಗೋಗಿದ್ದಾವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು 7-8 ಮನೆಗೆ ತೋರಿಸ್ಬಿಟ್ರೆ ಆಗೋಯ್ತು. ಇವಾಗ ಇವೆಲ್ಲ ವೈರ್ಗಳೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್, ಇವೆಲ್ಲ ಕಟ್ ಮಾಡಿಬಿಡ್ಬೇಕು ನೀಟಾಗಿ. ಹಿಂಗಿದಾವಲ್ಲ ಎಲ್ಲ, ಇವೆಲ್ಲ ತೋರಿಸಿರೋವೆಲ್ಲ ಸ್ವಲ್ಪ ವೈರ್ ಇರ್ತಾವಲ್ಲ, ಅವೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ಬೇಕು. ಹಿಂಗೆ ಫ್ರೆಂಡ್ಸ್, ಹಿಂಗೆ ಐತಲ್ಲ, ಹಿಂಗೆ ವೈರ್ ಹಿಡ್ಕೊಂಡು ಹಿಂಗೆ ನೀಟಾಗಿ ಹಿಂಗೆ ಕಟ್ ಮಾಡಿಬಿಡ್ಬೇಕು. ನೋಡಿದ್ರಲ್ಲ, 2.5 ರೋಲ್ ವೈರ್ ಬ್ಯಾಗ್ ಹೆಂಗೆ ಹಾಕ್ಬೇಕಂತ ನಿಮಗೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನಾನು 2.5 ರೋಲ್ ವೈರ್ ಬ್ಯಾಗು, ಲಂಚ್ ಬ್ಯಾಗು ಪೂರ್ತಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಹೆಂಗೆ ತೋರಿಸ್ಬೇಕು ಅಂತ ಎಲ್ಲ ತೋರಿಸಿದ್ದೀನಲ್ಲ, ಇದೇ ಥರನೇ ತುಂಬ ಈಸಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹ್ಯಾಂಡಿಲ್ ಅಂದರೆ ಅವಾಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಹ್ಯಾಂಡಲ್ಗಳು ಎಲ್ಲ ಥರ ಹ್ಯಾಂಡಿಲ್ ಹಾಕಿದ್ದೀನಿ. ನೀವು ಅದರಲ್ಲಿ ನೋಡಿ ಹಾಕ್ಬೋದು. ಹಿಂಗೆ ಈ ಥರ ಇಲ್ಲಿಂದ ಈ ಮೂಲೆಯಿಂದ ಹಿಂಗೆ ನೋಡ್ಕೋಬೇಕು. 1, 2, 3, 4, 5 ಇಲ್ಲಿಂದ ಇಲ್ಲಿಗೆ ಹಿಂಗೆ ಹಿಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. ಇಲ್ಲಿಗೆ ಹಾಕ್ಬೋದು ಮತ್ತೆ ಹ್ಯಾಂಡಿಲು. 2 ವೈರ್ ಹ್ಯಾಂಡಿಲ್ ಆಗಲಿ, 3 ವೈರ್ ಹ್ಯಾಂಡಿಲು ಮತ್ತು ಕರ್ಜಿಕಾಯಿ ಡಿಸೈನು ಯಾವುದಾದ್ರೂ ಹಾಕ್ಬೋದು. ಯಾವುದಾದ್ರೂ ಚೆನ್ನಾಗಿರ್ತೈತೆ ಬ್ಯಾಗ್ಗೆ. ನೋಡಿದ್ರಲ್ಲ ಬ್ಯಾಗ್ ಹೆಂಗೆ ಹಾಕ್ಬೇಕಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.